ಮೊದಲನೇ ಪ್ರಶ್ನೆ, ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುವ ಕ್ರಿಯೆಯನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಉಸಿರಾಟ, ಆಪ್ಷನ್ ಬಿ ಪ್ರಕಾಶ ಸಂಶ್ಲೇಷಣೆ, ಆಪ್ಷನ್ ಸಿ ಮೊಳಕೆಯೊಡೆಯುವಿಕೆ, ಆಪ್ಷನ್ ಡಿ ಪರಾಗಸ್ಪರ್ಶ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಕಾಶ ಸಂಶ್ಲೇಷಣೆ. ಎರಡನೇ ಪ್ರಶ್ನೆ, ಗಿಡಗಳು ಯಾವ ಅನಿಲವನ್ನು ಹೀರಿಕೊಳ್ಳುತ್ತವೆ? ಆಪ್ಷನ್ ಎ ಆಮ್ಲಜನಕ, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಹೈಡ್ರೋಜನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್. ಮೂರನೇ ಪ್ರಶ್ನೆ, ಗಿಡಗಳ ಹಸಿರು ಬಣ್ಣಕ್ಕೆ ಕಾರಣವಾದ ವರ್ಣದ್ರವ್ಯ ಯಾವುದು? ಆಪ್ಷನ್ ಎ ಕ್ಯಾರೋಟಿನ್, ಆಪ್ಷನ್ ಬಿ ಕ್ಲೋರೋಫಿಲ್, ಆಪ್ಷನ್ ಸಿ ಹಿಮೋಗ್ಲೋಬಿನ್, ಆಪ್ಷನ್ ಡಿ ಮೆಲನಿನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಲೋರೋಫಿಲ್. ನಾಲ್ಕನೇ ಪ್ರಶ್ನೆ, ಗಿಡದ ಯಾವ ಭಾಗವು ನೀರು ಮತ್ತು ಖನಿಜಗಳನ್ನು ಹೀರಿಕೊಳ್ಳುತ್ತದೆ? ಆಪ್ಷನ್ ಎ ಕಾಂಡ, ಆಪ್ಷನ್ ಬಿ ಎಲೆ, ಆಪ್ಷನ್ ಸಿ ಬೇರು, ಆಪ್ಷನ್ ಡಿ ಹೂವು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೇರು. ಐದನೇ ಪ್ರಶ್ನೆ, ಬೀಜದಿಂದ ಮೊದಲು ಹೊರಬರುವ ಭಾಗ ಯಾವುದು? ಆಪ್ಷನ್ ಎ ಎಲೆ, ಆಪ್ಷನ್ ಬಿ ಕಾಂಡ, ಆಪ್ಷನ್ ಸಿ ಬೇರು, ಆಪ್ಷನ್ ಡಿ ಹಣ್ಣು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬೇರು. ಆರನೇ ಪ್ರಶ್ನೆ, ಸೂರ್ಯಕಾಂತಿ ಹೂವು ಯಾವ ದಿಕ್ಕಿನತ್ತ ತಿರುಗುತ್ತದೆ? ಆಪ್ಷನ್ ಎ ಉತ್ತರ, ಆಪ್ಷನ್ ಬಿ ದಕ್ಷಿಣ, ಆಪ್ಷನ್ ಸಿ ಸೂರ್ಯನ ಕಡೆ, ಆಪ್ಷನ್ ಡಿ ಪಶ್ಚಿಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಸೂರ್ಯನ ಕಡೆ. ಏಳನೇ ಪ್ರಶ್ನೆ, ಬಿದಿರು ಯಾವ ವರ್ಗಕ್ಕೆ ಸೇರಿದೆ? ಆಪ್ಷನ್ ಎ ಮರ, ಆಪ್ಷನ್ ಬಿ ಹುಲ್ಲು, ಆಪ್ಷನ್ ಸಿ ಬಳ್ಳಿ, ಆಪ್ಷನ್ ಡಿ ಪೊದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹುಲ್ಲು. ಎಂಟನೆಯ ಪ್ರಶ್ನೆ, ತುಳಸಿ ಗಿಡವನ್ನು ಯಾವ ಕಾರಣಕ್ಕೆ ಹೆಚ್ಚು ಬೆಳೆಸುತ್ತಾರೆ? ಆಪ್ಷನ್ ಎ ನೆರಳಿಗಾಗಿ, ಆಪ್ಷನ್ ಬಿ ಔಷಧಿಯ ಗುಣಕ್ಕಾಗಿ, ಆಪ್ಷನ್ ಸಿ ಮರಕ್ಕಾಗಿ, ಆಪ್ಷನ್ ಡಿ ಬಣ್ಣಕ್ಕಾಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಔಷಧಿಯ ಗುಣಕ್ಕಾಗಿ. ಒಂಬತ್ತನೆಯ ಪ್ರಶ್ನೆ, ಗಿಡಗಳು ಹಗಲಿನಲ್ಲಿ ಹೆಚ್ಚಾಗಿ ಯಾವ ಅನಿಲವನ್ನು ಹೊರಬಿಡುತ್ತವೆ? ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಬಿ ಆಮ್ಲಜನಕ, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಹೀಲಿಯಂ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಮ್ಲಜನಕ. ಹತ್ತನೆಯ ಪ್ರಶ್ನೆ, ಬಾಳೆ ಗಿಡದ ಕಾಂಡವನ್ನು ಏನೆಂದು ಕರೆಯುತ್ತಾರೆ? ಆಪ್ಷನ್ ಎ ಗಟ್ಟಿ ಕಾಂಡ, ಆಪ್ಷನ್ ಬಿ ನಿಜವಾದ ಕಾಂಡ, ಆಪ್ಷನ್ ಸಿ ಕಪಟ ಕಾಂಡ, ಆಪ್ಷನ್ ಡಿ ಒಣ ಕಾಂಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಪಟ ಕಾಂಡ.